ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಅಕ್ಕಿಗೆ ಯಾವುದೇ ರೀತಿಯ ಉದ್ದಿನ ಬೇಳೆನ ಬಳಸದೆ, ಮೊಸರನ್ನ ಬಳಸದೆ ಈ ರೀತಿ ಗರಿಗರಿಯಾಗಿರ್ತಕ್ಕಂಥ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಅಷ್ಟೇ ಕ್ರಿಸ್ಪಿಯಾಗಿರ್ತಕ್ಕಂಥ ಒಂದು ದೋಸೆ, ತುಂಬಾ ಹೆಲ್ದಿಯಾಗಿರ್ತಕ್ಕಂಥ ದೋಸೆ. ಕೆಲವೊಂದು ಸರಿ ಉದ್ದಿನ ಬೇಳೆ ಇಲ್ಲ ಅಥವಾ ತಿನ್ನೋಕ್ಕೆ ಇಷ್ಟ ಇಲ್ಲ ಉದ್ದಿನ ಬೇಳೆ ಅನ್ನೋದಾಯಿತು ಅಂದರೆ ಒಂದ್ಸರಿ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಅಳತೆಯಲ್ಲಿ ಒಂದು 4 ಕಪ್ ಆಗುವಷ್ಟು ರೇಷನ್ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ಇಲ್ಲ ರಾ ರೈಸ್ನ ಬಳಸ್ಕೊಳ್ಬೋದು. 4 ಕಪ್ಪು ಅಕ್ಕಿಗೆ ಅದೇ ಕಪ್ಪಿಂದ ಒಂದು 3/4 ಕಪ್ ಆಗುವಷ್ಟು ತೊಗರಿಬೇಳೆನ ಬಳಸ್ಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಿಂದ 3/4 ಕಪ್ ಆಗುವಷ್ಟು ಕಡಲೆಬೇಳೆ. ಅಂದರೆ ಅಕ್ಕಿಗೆ ಈ ಒಂದು 2 ಪದಾರ್ಥ ಇದ್ದರೆ ಸಾಕು. ಉದ್ದಿನಬೇಳೆ ಬೇಕು ಅಂತ ಏನಿಲ್ಲ. ತುಂಬಾ ಕ್ರಿಸ್ಪಿಯಾಗಿರ್ತಕ್ಕಂಥ ಹಗುರವಾಗಿರ್ತಕ್ಕಂಥ ದೋಸೆನ ನಾವು ಮಾಡ್ಕೊಳ್ಬೋದು. ನೋಡಿ, ಇವಾಗ ಇದನ್ನು ಒಂದು 2ರಿಂದ 3 ಸರಿ ತೊಳ್ಕೊಂಡು ಬರೋಣ. ರೇಷನ್ ಅಕ್ಕಿನೇ ಬೇಕು ಅಂತೇನಿಲ್ಲ. ಮನೆಯಲ್ಲಿ ಮಾಮೂಲಾಗಿ ಯಾವ ಅಕ್ಕಿನ ಬಳಸ್ತೀರಿ ಅದೇ ಅಕ್ಕಿನ ಕೂಡ ಬಳಸ್ಕೊಳ್ಬೋದು. ಇವಾಗ ಇದನ್ನು ತೊಳ್ಕೊಂಡು ಬರೋಣ. ಇವಾಗ ನೋಡಿ, ನಾನು ಕೂಡ ಇಲ್ಲಿ 2ರಿಂದ 3 ಸರಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದು ಮುಳುಗುವಷ್ಟು ನೀರನ್ನ ಸೇರಿಸ್ಕೊಳ್ಬೇಕು. ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳುಗಳನ್ನ ಕೂಡ ನೀವು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸೇರಿಸಿಲ್ಲ, ನಿಮ್ಗೆ ಇಷ್ಟ ಇತ್ತು ಅಂದರೆ ಸೇರಿಸ್ಕೊಳ್ಳಿ. ಇವಾಗ ಇದು ಮುಳುಗುವಷ್ಟು, ಅಕ್ಕಿ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು 5 ಗಂಟೆ ಕರೆಕ್ಟಾಗಿ ನೆನೆಸ್ಕೊಳ್ಬೇಕು. ನೋಡಿ, ಈ ಅಕ್ಕಿ ನಾರ್ಮಲ್ ಅಕ್ಕಿ ಅಥವಾ ರಾ ರೈಸು ಅಥವಾ ರೇಷನ್ ಅಕ್ಕಿ ಆಗಿರಲಿ, ಒಟ್ಟಲ್ಲಿ ಒಂದು 5 ಗಂಟೆ ಕಂಪ್ಲೀಟಾಗಿ ನೆನ್ಕೊಳ್ಬೇಕು. ಹಾಗಾಗಿ ಈ ರೀತಿ ನೀರನ್ನ ಹಾಕಿ 5 ಗಂಟೆವರೆಗೂ ಅಕ್ಕಿನ ಪರ್ಫೆಕ್ಟಾಗಿ ನೆನೆಸ್ಕೊಳ್ಳೋಣ. ಇವಾಗ ನೋಡಿ, ಒಂದು 5 ಗಂಟೆ ಆಗಿತ್ತು. ಈ ರೀತಿ ಅಕ್ಕಿ ಬೇಳೆಗಳು ಎಲ್ಲ ನೆನ್ಕೊಂಡಿರಬೇಕು. ಕರೆಕ್ಟಾಗಿ ನೆನ್ಕೊಂಡಿದೆ. ಈ ಒಂದು ನೆಂದಿರ್ತಕ್ಕಂಥ ಅಕ್ಕಿಯಲ್ಲಿರ್ತಕ್ಕಂಥ ನೀರನ್ನ ನಾವು ತೆಕ್ಕೊಳ್ಬೇಕು. 5 ಗಂಟೆ ಮುಂಚಿತವಾಗಿ ನೀವು ರುಬ್ಕೊಳ್ಳೋಕೆ ಹೋಗಬಾರ್ದು. ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ಉದ್ದಿನ ಬೇಳೆ ಬಳಸಿರೋದಿಲ್ಲ. ಹಾಗಾಗಿ ಅಕ್ಕಿನ ನಾವು ಎಷ್ಟು ನೆನೆಸ್ತೀವೋ ಅಷ್ಟು ಒಳ್ಳೆಯದು. 5 ಗಂಟೆ ಪರ್ಫೆಕ್ಟಾಗಿ ನೆನೆಸ್ಕೊಳ್ಳಿ. ಇವಾಗ ಈ ಸೈಡಲ್ಲಿ ಒಂದು ಬೌಲ್ಗೆ ನಾನು ಅದೇ ಕಪ್ಪಿಂದ 3/4 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ಬಳಸ್ಕೊಳ್ತಿದ್ದೀನಿ. ಮೀಡಿಯಮ್ ಸೈಜ್ ಅವಲಕ್ಕಿ ಆಗಿತ್ತು ಅಂತಂದರೆ 1 ಕಪ್ ಆಗುವಷ್ಟು ಅವಲಕ್ಕಿನ ಬಳಸ್ಕೊಳ್ಳಿ. ಯಾಕಂದರೆ ಗಟ್ಟಿ ಅವಲಕ್ಕಿ ಕ್ವಾಂಟಿಟಿ ನೆಂದಾದಮೇಲೆ ಜಾಸ್ತಿ ಆಗುತ್ತೆ. ಹಾಗಾಗಿ 3/4 ಕಪ್ ಆಗುವಷ್ಟು ಮಾತ್ರ ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಒಂದು 2 ಸರಿ ತೊಳೆದು ನಂತರ ಇದು ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಅರ್ಧ ಗಂಟೆ ಆದರೂ ನೆನೆಸ್ಕೊಳ್ಬೇಕು. ಗಟ್ಟಿ ಅವಲಕ್ಕಿ ಬೇಗ ನೆನೆಯಲ್ಲ. ಎಷ್ಟು ಪರ್ಫೆಕ್ಟಾಗಿ ನೆನ್ಕೊಳ್ಳುತ್ತೋ ಅಷ್ಟೇ ರುಬ್ಬುವಾಗಲೂ ಕೂಡ ಹಗುರವಾಗಿ ಬರುತ್ತೆ. ಇವಾಗ ಇದನ್ನು ಒಂದು ಅರ್ಧ ಗಂಟೆ ನೆನೆಸಕ್ಕಿಡೋಣ. ನೋಡಿ, ಒಂದು ಅರ್ಧ ಗಂಟೆ ಆಗಿತ್ತು. ಪರ್ಫೆಕ್ಟಾಗಿ ನೆನ್ಕೊಂಡಿದೆ. ಗಟ್ಟಿ ಅವಲಕ್ಕಿ ಕರೆಕ್ಟಾಗಿ ನೆನೆದಿಲ್ಲ ಅಂತಂದರೆ ರುಬ್ಬುವಾಗ ಬೇಗ ಸಣ್ಣ ಆಗೋದಿಲ್ಲ. ಹಾಗಾಗಿ ಈ ರೀತಿ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನೆನೆಸ್ಕೊಳ್ಳಿ. ಇವಾಗ ಇದು ಕೂಡ ನೆಂದಿದೆ, ಅಕ್ಕಿ ಕೂಡ ನೆಂದಿದೆ. ಒಂದು ಮಿಕ್ಸರ್ ಜಾರಿಗೆ ನೆನೆಸಿರ್ತಕ್ಕಂಥ ಅಕ್ಕಿ, ತೊಗರಿಬೇಳೆ, ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ನೆನೆಸಿಟ್ಟಿರ್ತಕ್ಕಂಥ ಅವಲಕ್ಕಿ ಕೂಡ ಸೇರಿಸ್ಕೊಳ್ತಿದ್ದೀನಿ. ಒಂದೇ ಬ್ಯಾಚಿಗೆ ಮಾತ್ರ ಅವಲಕ್ಕಿನ ನಾನು ಕಂಪ್ಲೀಟಾಗಿ ಸೇರಿಸ್ಕೊಂಡು ರುಬ್ಕೊಳ್ತಿದ್ದೀನಿ. ಬೇಕಂದಷ್ಟು ನೀರನ್ನ ಸೇರಿಸ್ಕೊಂಡು ನೈಸಾಗಿ ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು. ಒಂದು ಸ್ವಲ್ಪನೂ ಬೇಳೆದಾಗಲಿ ಅಥವಾ ಅವಲಕ್ಕಿ ತರಿಯಾಗಲಿ ಉಳ್ಕೊಳ್ಬಾರ್ದು. ಈ ರೀತಿಯಲ್ಲಿ ಇದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡು ಬನ್ನಿ. ನೀರನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇವಾಗ ರುಬ್ಬಿರ್ತಕ್ಕಂಥ ಒಂದು ಮಿಶ್ರಣನ ಒಂದು ಪಾತ್ರೆಗೆ ತೆಕ್ಕೊಳ್ತಿದ್ದೀನಿ. ಹಾಗೆ ಪಾತ್ರೆ ತೊಗೊಳ್ಳುವಾಗಲೂ ಕೂಡ ಅಷ್ಟೇ ಒಂದು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಪಾತ್ರೆ ತೊಗೊಳ್ಳಿ. ಉಬ್ಬಿ ಬರುತ್ತೆ. ಉದ್ದಿನ ಬೇಳೆ ಬಳಸಿಲ್ಲ ಅಂದರೂ ಕೂಡ ಈ ಒಂದು ಹಿಟ್ಟು ಉಬ್ಕೊಳ್ಳುತ್ತೆ. ಹಾಗಾಗಿ ನೋಡ್ಕೊಂಡು ತೊಗೊಳ್ಳಿ. ಈ ಸೈಡಲ್ಲಿ ಮತ್ತೊಂದು ಬ್ಯಾಚನ್ನ ರುಬ್ಕೊಳ್ತಿದ್ದೀನಿ. ಇವಾಗ ಅವಲಕ್ಕಿ ಏನೂ ರುಬ್ತಿಲ್ಲ, ಯಾಕಂದರೆ ಮೊದಲೇ ರುಬ್ಕೊಂಡಿರೋದ್ರಿಂದ ಕೇವಲ ಅಕ್ಕಿ ಬೇಳೆಗಳನ್ನು ಮಾತ್ರ ರುಬ್ಕೊಂಡು ಬರೋಣ. ಈ ಬ್ಯಾಚ್ ಕೂಡ ಅಷ್ಟೇ. ಮೊದಲನೇ ಬ್ಯಾಚ್ ಯಾವ ರೀತಿ ರುಬ್ಬಿಕೊಂಡಿದ್ದೆ ಅದೇ ರೀತಿಯಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡಿದ್ದೀನಿ. ಇವಾಗ ಒಂದ್ಸರಿ ಕಲಿಸ್ಕೊಳ್ಳಿ. ನೀರೇನಾದರೂ ಬೇಕಿತ್ತು ಅಂದರೆ ಸೇರಿಸ್ಕೊಳ್ಳಿ. ಎಕ್ಸ್ಟ್ರಾ ನೀರು ಬೇಕಿತ್ತು ಅಂದರೆ ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಹದದಲ್ಲಿ ರೆಡಿ ಮಾಡ್ಕೊಳ್ಬೇಕು. ಇವಾಗ ಇದು ಹಿಟ್ಟು ರೆಡಿಯಾಗಿದೆ. ಮುಚ್ಚಿ ಹೋಲ್ ನೈಟ್ ಅಂದರೆ ಒಂದು 8 ಗಂಟೆವರೆಗೂ ನಾವು ಇದನ್ನು ಫರ್ಮೆಂಟ್ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಬೆಳಗ್ಗೆ ಆಗಿದೆ. ಯಾವುದೇ ರೀತಿಯ ಉದ್ದಿನಬೇಳೆ ಹಾಕದೇ ಇದ್ದರೂ ಕೂಡ ಅಕ್ಕಿ ಜೊತೆಗೆ ಈ ಒಂದು ಬೇಳೆಗಳನ್ನ ಬಳಸಿರೋದ್ರಿಂದ ಕೂಡ ನೋಡಿ ಎಷ್ಟು ಪರ್ಫೆಕ್ಟಾಗಿ ಉಬ್ಕೊಂಡಿದೆ. ಅದು ಬೇರೆ ಇದು ಮಳೆಗಾಲ, ಬೇಸಿಗೆ ಕಾಲದಲ್ಲಿ ಇನ್ನೂ ಉಬ್ಕೊಳ್ಳುತ್ತೆ. ನೋಡಿ, ತುಂಬಾ ಪರ್ಫೆಕ್ಟಾಗಿ ಹಿಟ್ಟು ಹುದುಗ್ ಬಂದಿದೆ ಅಥವಾ ಫರ್ಮೆಂಟ್ ಆಗಿದೆ. ಒಂದ್ಸರಿ ಈ ರೀತಿ ಕಲಿಸ್ಕೊಳ್ಳಿ. ನೀವು ಹಿಟ್ಟನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಈ ರೀತಿ ಹುಬ್ಬಿತ್ತು ಅಥವಾ ಫರ್ಮೆಂಟ್ ಆಗಿತ್ತು ಅಂತಂದರೆ ಕಲಸುವಾಗಲೂ ಕೂಡ ಹಿಟ್ಟು ಹಗುರವಾಗೇ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಒಂದೇ 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಬಳಸ್ಕೊಂಡಿದ್ದೀನಿ. ನೀವೇನಾದರೂ ಮೆಂತ್ಯಕಾಳನ್ನ ಹಾಕಿದ್ದಾಯಿತು ಅಂದರೆ ಸಕ್ಕರೆನ ಅವಾಯ್ಡ್ ಮಾಡಿ. ನಾನು ಮೆಂತ್ಯಕಾಳುಗಳನ್ನ ಸ್ಕಿಪ್ ಮಾಡಿದ್ದೆ, ಹಾಗಾಗಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಈ 2 ಪದಾರ್ಥ ಹಾಕಾದ್ಮೇಲೆ ನೀಟಾಗಿ ಒಂದ್ಸರಿ ಕೈ ಆಡಿಸ್ಕೊಳ್ಳಿ. ಬೇಕು ಅಂತಂದರೆ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಕೂಡ ಹಾಕ್ಕೊಳ್ಬೋದು. ಅಥವಾ ಈ ದೋಸೆಯಿಂದ ನೀವು ಸೆಟ್ ದೋಸೆ ಹಾಕೋದಾಯಿತು ಅಂತಂದರೆ
ಅಡುಗೆ ಸೋಡಾನ ಬಳಸ್ಕೊಳ್ಳಿ. ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ, ಗಟ್ಟಿ ಅನ್ನಿಸ್ತಿತ್ತು. ಹಾಗಾಗಿ ಹಿಟ್ಟನ್ನು ನಾವು ನೆನೆಯೋಕ್ಕಿಟ್ಟಾಗ ಒಂದು ಸ್ವಲ್ಪ ಗಟ್ಟಿ ಅನಿಸುತ್ತೆ, ಅಕ್ಕಿ ಹಿಟ್ಟಾಗಿರೋದ್ರಿಂದ. ಬೇಕು ಅಂದಾಗ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀವು ಈ ರೀತಿ ಕಲಿಸ್ಕೊಂಡು ದೋಸೆನ ಮಾಡ್ಕೊಳ್ಬೋದು. ಈ ರೀತಿ ಹಿಟ್ಟನ್ನು ನಾವು ಉಪ್ಪು ಹಾಕಿದ ನಂತರ ಒಂದು ಸ್ವಲ್ಪ ಹಗುರ ಮಾಡ್ಕೊಳ್ಬೇಕು. ಒಂದು 2-3 ನಿಮಿಷ ಕಲಿಸ್ಕೊಳ್ಳಿ ಹಿಟ್ಟನ್ನು. ಇವಾಗ ರೆಡಿಯಾಗಿದೆ ಹಿಟ್ಟು. ಈ ಸೈಡಲ್ಲಿ ದೋಸೆ ಹಂಚನ್ನ ಕಾಯ್ಲಿಕ್ಕಿಟ್ಟಿದ್ದೆ. ದೋಸೆ ಹಂಚನ್ನ ಹೈ ಫ್ಲೇಮಲ್ಲಿಟ್ಟು ನೀಟಾಗಿ ಕಾಯಿಸ್ಕೊಂಡು ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ದೋಸೆ ಹಂಚಿಗೆ ನೀರನ್ನ ಹಾಕಿ ನೀಟಾಗಿ ಒಂದು ಬಟ್ಟೆಯಿಂದ ಕ್ಲೀನ್ ಮಾಡಿಕೊಂಡು ಈ ರೀತಿ ಹಿಟ್ಟನ್ನು ಹಾಕಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ದೋಸೆನ ಸ್ಪ್ರೆಡ್ ಮಾಡ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ದೋಸೆನ ಸ್ಪ್ರೆಡ್ ಮಾಡುವಾಗ ಒಂದು ಸ್ವಲ್ಪನೂ ಹೆಚ್ಚು ಕಡಿಮೆ ಅಂಟೋದಿಲ್ಲ. ನೋಡಿ, ಇದೇ ದೋಸೆ ಅಂತಲ್ಲ, ಯಾವ ದೋಸೆ ಆದರೂ ಕೂಡ ಇದೇ ಒಂದು ಸ್ಟೆಪ್ನ ಫಾಲೋ ಮಾಡಿ ಹಂಚನ್ನ ಅಥವಾ ದೋಸೆ ತವನ ಕ್ಲೀನ್ ಮಾಡ್ಕೊಳ್ಳಿ. ಇವಾಗ ಮೇಲ್ಗಡೆಯಿಂದ ಎಣ್ಣೆನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ತುಪ್ಪ ಅಥವಾ ಬೆಣ್ಣೆ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ದೋಸೆನ ಈ ರೀತಿ ಸ್ಪ್ರೆಡ್ ಮಾಡುವಾಗಲೇ ನಮಗೆ ಗೊತ್ತಾಗುತ್ತೆ ಹಿಟ್ಟು ಯಾವ ರೀತಿಯಲ್ಲಿದೆ ಅಂತ. ನೋಡಿ, ಒಂದು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ವೆಯ್ಟ್ ಮಾಡಿಕೊಂಡು ನಂತರ ನಾವು ತೆಗೆದ್ರೆ ಆಯಿತು. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ನೋಡಿದಾಗಲೇ ಈ ದೋಸೆನ ನಮಗೆ ನೋಡಿದಾಗಲೇ ಕ್ರಿಸ್ಪಿಯಾಗಿದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಹಾಗೆ ಹಿಟ್ಟು ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ಈ ರೀತಿ ದೋಸೆ ಬರಲಿಕ್ಕೆ ಸಾಧ್ಯ. ಒಂದ್ಸರಿ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ರುಚಿಯಲ್ಲಿ ಏನೂ ಕೂಡ ಬದಲಾವಣೆ ಆಗೋದಿಲ್ಲ. ನಾನು ಇಲ್ಲಿ ಇನ್ನೊಂದು ಕೂಡ ಹಾಕಿ ತೋರಿಸ್ತಿದ್ದೀನಿ. ಪ್ರತಿ ದೋಸೆ ಹಾಕುವಾಗಲೂ ಕೂಡ ಅಷ್ಟೇ ದೋಸೆ ಹಂಚನ್ನು ನಾವು ಕ್ಲೀನ್ ಮಾಡ್ಕೊಳ್ಳೇಬೇಕು. ಮಾಡ್ಕೊಂಡಾಗ ಈ ರೀತಿ ನಮಗೆ ಲೇಯರ್ ಅಥವಾ ಲೈನ್ ರೀತಿಯಲ್ಲಿ ದೋಸೆ ಬರುತ್ತೆ. ನೋಡಿ, ದೋಸೆ ಹಾಕಾದ್ಮೇಲೆ ನಮಗೆ ಈ ರೀತಿ ಒಂದು ಗೂಡು ರೀತಿಯಲ್ಲಿ ದೋಸೆ ಕಾಣಿಸ್ಬೇಕು. ಅಂದಾಗ ಮಾತ್ರ ನಾವು ಮಾಡಿರ್ತಕ್ಕಂಥ ಹಿಟ್ಟು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಈ ದೋಸೆನ ಕೂಡ ನಾನು ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ತಿದ್ದೀನಿ. ಈ ರೀತಿ ಬಣ್ಣ ಬದಲಾಗಬೇಕು, ಗೋಲ್ಡನ್ ಕಲರ್ ಬರೋವರೆಗೂ ವೇಟ್ ಮಾಡಿಕೊಂಡು ನಂತರ ಈ ಒಂದು ದೋಸೆನ ತಿರುಚಕೊಳ್ಳಿ. ಈ ರೀತಿ ಬೇಯಿಸುವಾಗ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಕ್ರಿಸ್ಪಿಯಾಗಿರ್ತಕ್ಕಂಥ ದೋಸೆ. ಹಾಗೆ ಬಣ್ಣ ಕೂಡ ನೋಡ್ಕೊಳ್ಬೋದು. ಆ ಸ್ಟ್ರಕ್ಚರ್ ಕೂಡ ನೋಡಿದರೆ ಗೊತ್ತಾಗುತ್ತೆ ದೋಸೆ ಯಾವ ರೀತಿ ಕ್ರಿಸ್ಪಿಯಾಗಿದೆ ಅಂತ. ಕೆಲವೊಂದು ಸರಿ ದೋಸೆ ಮಾಡಬೇಕು ಅಂದ್ಕೊಂಡಾಗ ಉದ್ದಿನಬೇಳೆ ಏನಾದರೂ ಖಾಲಿ ಆಗಿತ್ತು ಅಂತಂದರೆ ಪರವಾಗಿಲ್ಲ, ಉದ್ದಿನ ಬೇಳೆನೇ ಬೇಕು ಅಂತೇನಿಲ್ಲ. ಉದ್ದಿನ ಬೇಳೆ ಇಲ್ಲದೆ ಕೂಡ ಅಕ್ಕಿ ಬೇಳೆಗಳನ್ನ ಬಳಸ್ಕೊಂಡು ಈ ರೀತಿ ಕ್ರಿಸ್ಪಿಯಾಗಿರ್ತಕ್ಕಂಥ ದೋಸೆನ ಮಾಡ್ಕೊಳ್ಬೋದು. ಹಾಗೆ ಯಾರು ಉದ್ದಿನಬೇಳೆ ಇಷ್ಟಪಡಲ್ವೋ ಅವರು ಕೂಡ ಈ ಒಂದು ರೆಸಿಪಿನ ತುಂಬಾ ಈಸಿಯಾಗಿ ಟ್ರೈ ಮಾಡಿ. ಎಲ್ಲೂ ಕೂಡ ಹಾಳಾಗುತ್ತೆ ಅನ್ನೋ ಭಯ ನಿಮಗೆ ಬೇಡ. ನೋಡಿ, ಆ ಸೌಂಡಲ್ಲೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿದೆ ದೋಸೆ ಅಂತ. ಈ ಹಿಂದೆ ಕೂಡ ಹಲವಾರು ರೀತಿಯ ದೋಸೆ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.